ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೆ, ನಾನು ನಿಮ್ಮ ಅಮೂಲ್ಯ ಸಂಗನ. ಈ ವಿಡಿಯೋದಲ್ಲಿ ತರಕಾರಿ ಮತ್ತು ಅವರೆಕಾಳಿನ ಪಲಾವ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕುವ ಮೊದಲನೇ ವಿಡಿಯೋ ನಿಮಗೆ ಬರುತ್ತದೆ. ಪಲಾವ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಎಣ್ಣೆ, ಸಾಸಿವೆ, ಉಪ್ಪು, ಅರಿಶಿಣ, ಗರಂ ಮಸಾಲ, ಚಾಟ್ ಮಸಾಲ, ಅವರೆಕಾಳು, ಬೆಳ್ಳುಳ್ಳಿ, ಶುಂಠಿ, ತುಪ್ಪ, ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಬೀನ್ಸ್, ಹಸಿಮೆಣಸಿನಕಾಯಿ, ಒಂದು ಕ್ಯಾಪ್ಸಿಕಮ್, ಬೀಟ್ರೋಟ್, ಕ್ಯಾರೆಟ್, ಆಲೂಗೆಡ್ಡೆ, ಚಕ್ಕೆ, ಮೆಣಸಿನಕಾಳು, ಲವಂಗ, ಇವುಗಳನ್ನು ಪುಡಿ ಮಾಡಿಕೊಳ್ಳಬೇಕು. ಮೆಣಸಿನಕಾಳು, ಚಕ್ಕೆ, ಲವಂಗ ಸಣ್ಣದಾಗಿ ಪುಡಿ ಮಾಡಿಕೊಳ್ಳೋಣ. ಪುಡಿಯಾದ ನಂತರ ಅದರ ಜೊತೆ ಶುಂಠಿ, ಬೆಳ್ಳುಳ್ಳಿ ಸಣ್ಣದಾಗಿ ಕುಟ್ಟಿಕೊಳ್ಳಿ. ನೋಡಿ, ಸಣ್ಣದಾಗಿ ಪುಡಿ. ಒಂದು ಕುಕ್ಕರಿನಲ್ಲಿ 4 ಚಮಚ ಎಣ್ಣೆ, ಸ್ವಲ್ಪ ಸಾಸಿವೆ, 1 ಸ್ಪೂನ್ ತುಪ್ಪ, ನಂತರ ಹಸಿಮೆಣಸಿನಕಾಯಿ ಫ್ರೈ ಮಾಡಿಕೊಳ್ಳಿ. ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಬೀನ್ಸ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀಟ್ರೋಟ್, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ, ಟೊಮೊಟೊ ಹಾಕಿ ಫ್ರೈ ಮಾಡಿಕೊಳ್ಳಿ. ನಂತರ ಅವರೆಕಾಳು, ಕುಟ್ಟಿಕೊಂಡಿರುವಂತಹ ಪೇಸ್ಟ್, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಚಾಟ್ ಮಸಾಲ ಫ್ರೈ ಮಾಡಿಕೊಳ್ಳಿ. ನಾನು ಬಳಸಿರುವಂತಹ ಆಯಿಲ್ ಬಂದ್ಬಿಟ್ಟು ಸನ್ಫ್ಲವರ್. 2 ಕಪ್ ತೊಳೆದುಕೊಂಡಿರುವಂತಹ ಅಕ್ಕಿ, ಎರಡು ಕಪ್ ಅಕ್ಕಿಗೆ 4 ಕಪ್ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಕೊತ ಕುದ್ದ ನಂತರ ಕುಕ್ಕರನ್ನು ಕ್ಲೋಸ್ ಮಾಡಿಕೊಳ್ಳಿ. ನೋಡಿ, ನಾನು ಕ್ಲೋಸ್ ಮಾಡುತ್ತಿದ್ದೇನೆ.
ತರಕಾರಿ ಮತ್ತು ಅವರೆಕಾಳಿನ ಪಲಾವ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಈಗ ಸರ್ವ್ ಮಾಡುತ್ತಿದ್ದೇನೆ ನೋಡಿ. ನಿಮಗೆ ಮೊಸರು ಬಜ್ಜಿ ವಿಡಿಯೋ ಬೇಕು ಅಂದರೆ ವಿಡಿಯೋ ಮಾಡಿ ಶಾರ್ಟಲ್ಲಿ ಹಾಕಿದ್ದೇನೆ, ಹೋಗಿ ನೋಡಿ. ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.